ವೇಸ್ಟ್. ಅದ್ ಹಾಕ್ಸಾಗಿಂದ ಒಂದ್ ದಿನಾನು ಒಂದ್ ಕೊಡನು ನೀರ್ ಬಂದಿಲ್ಲ. ನಮ್ಮನೆ ಹತ್ರಕ್ಕಂತೂ ನೀರ್ ಹತ್ತುತ್ತೆ ಇಲ್ಲ. ಪ್ರತಿಯೊಂದ್ ಮನೆಗೂ ನೀರ್ ಬರ್ತಿಲ್ಲ. ಕೆಳಗಡೆ ಮಾತ್ರ ನೀರ್ ಹೋಗ್ತಿದ್ವು, ಅಲ್ಲಲ್ಲಿಗೆ ನೀರ್ ಬರ್ತಿದಾವೆ. ಅದ್ ಹಾಕ್ಸಿರೋದು ಒಂದೇ, ಬಿಟ್ಟು ಒಂದೇ. ಕಂಪ್ಲೇಂಟ್ ಮಾಡಿ ಮಾಡಿ ನಮ್ಗೆ ಸಾಕಾಗೋಯ್ತೆ. ಎಷ್ಟು ಅಂತ ಕಂಪ್ಲೇಂಟ್ ಮಾಡಿ ಮಕ್ಳು ಮರಿ ಕುಡಿಯಕ್ ನೀರಿಲ್ಲ. ನೀರ್ ಬಿಡವ ಹಿಂಗೆ ಅಂತ ಜಗಳ ಮಾಡಿ ಸಾಕಾಯ್ತು. ಅವ್ರು ಅಲ್ಲೋಗ್ ಕೇಳಿ ಅಂತ ಹೇಳ್ತಾರೆ. ಬಂದ್ ನೋಡ್ ಬರ್ರಮ್ಮ ಅಂತ ನಾವ್ ಅವ್ರ ಹತ್ರ ಹೋಗಿ ಪದೇ ಕೂಗಾಡಕ್ ಆಗಲ್ಲ ಸರ್. ಮಕ್ಳು ಮರಿ ಎತ್ಕೊಂಡು ನಮ್ಗೆ ಅಲ್ಲೆಲ್ಲ ಹೋಗಕ್ ಆಗಲ್ಲ. ಕುಡಿಯಕಂತೂ ದನ ಕರಿ ಹೋಗ್ಲಿ, ನಮಗ್ ಕುಡಿಯಕ್ಕೆ ನೀರಿಲ್ಲ. ವಾಟರ್ ಸಪ್ಲೈಲೂ ಇಲ್ಲ ಸರ್. ವಾಟರ್ ಸಪ್ಲೈಲೂ ನಿಲ್ಸಾಕವ್ರೆ. JJML ಅಂತೂ ಒಂದ್ ಬಿನ್ಗೆ ನೀರ್ ಬರಲ್ಲ. 10-15 ದಿವಸದಿಂದ ಹೇಳ್ತಾ ಇದೀವಿ. ಕಂಪ್ಲೇಂಟ್ ಎಲ್ಲ ಹೇಳಾಯ್ತೆ. ಇದು ಗ್ರಾಮ ಪಂಚಾಯತಿಗೆ ಹೋಗಿ ರೈಟಿಂಗ್ ಲೆಟರ್ ಅಲ್ಲಿ ಬರ್ಕೋಟ ಐತೆ. ಯಾರು ಏನು ಕ್ರಮ ತಗೊಂಡಿಲ್ಲ ಸರ್. ಕುಡಿಯಕ್ ಮಕ್ಳಿಗೂ ಕೂಡ ಹಿಂಸೆ ಆಗೈತೆ. ಸ್ನಾನಕ್ಕೂ ನೀರಿಲ್ಲ ಸರ್, ಕುಡಿಯಕ್ಕೂ ನೀರಿಲ್ಲ. ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ. ವಾಟರ್ ಮ್ಯಾನಿಗೆ ಹೇಳಿದ್ರೆ ಈ ಫೀ ಇಸ್ಕೊಡಿ, ವಾಟರ್ ಸಪ್ಲೈ ಫೀ ಇಸ್ಕೊಂಡ್ರೆ ಇಸ್ಕೊಡಿ, ನಾನು ಬಿಟ್ಕೊಡ್ತೀನಿ, ನಂದು ಏನು ಇಲ್ಲ ಅಲ್ಲಿ ಹೋಗಿ ಅಂತಾರೆ. ನಾವ್ ಯಾರನ್ನ ಕೇಳ್ಬೇಕು ಹೇಳಿ? ಇಲ್ಲ ನಿಮ್ಮ ಆಫೀಸ್ ಹತ್ರ ನೀರಿಲ್ಲ. ಇಲ್ಲೊಂದ್ 4-5 ಮನೆಗೆ ಒಂದ್ ಹನಿ ನೀರ್ ಬರ್ತಾ ಇಲ್ಲ ಸರ್. ನಮಗೆ ನೀರಿಲ್ಲ. ಕಂಪ್ಲೇಂಟ್ ಮಾಡಾಯ್ತು, ವಾಟರ್ ಮ್ಯಾನಿಗೆ ಹೇಳಾಯ್ತು. ಅವ್ರು ಹೇಳಿದ್ರು ನಮಗೆ ಏನ್ ಕೇಳ್ತೀರಾ, ಹೋಗಿ ಅಲ್ಲಿ PWD ಹೇಳಿ ಅಂತಾರೆ. ಅಲ್ಲೋದ್ರೆ ಕಂಪ್ಲೇಂಟ್ ಕೊಡಿ ಅಂತಾರೆ. ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ? ಎಲ್ಲಾರ ಬಂದ್ ಧರಣಿ ಮಾಡ್ಬೇಕಾ ಹೇಳಿ? ನೀವೇ ಇಲ್ಲ ಪೋಯ್ಟ್ನ ಬರ್ದಾಕ್ತಿವಿ. ಹೋಗ್ಲಿ ಇಲ್ಲೇ ಹೋಗ್ಲಿ, ಅಲ್ಲಿ ಹೋಗೋದ. ನಮ್ಗೆ ನೀರಿಂದಲೇ ಒಂದ್ ತೋಟ ಹಿಂಗ್ ಮಡಿಕೊಂಡ್ ನಾವ್ ಸಾಯ್ತೀವಿ. ಬತ್ತವೆ ಅಂತ. ಅದ್ರಲ್ಲೇ ಒಂದ್ ತೋಟ ನೀರ್ ಬಿಡಕ್ಕ ಊರಳಿಕೆಲ್ಲ ಅವತ್ನಾರಿ ಬಿಡ್ತಾರೆ. ಇಲ್ಲೊಂದ್ ವಾಲ್ ಇಟ್ಟಾದ್ರೆ ಈ ತರ ಒಂದು ಪೈಪ್ ಲೈನ್ ಮಾಡ್ಕೊಡ್ಬೇಕು. ಸುಮ್ನೆ JJM ನೀರು ಅಂತ ಬಿಡ್ತಾರೆ. ನೀರು ಇಲ್ಲ ಏನಿಲ್ಲ ಅಂದ್ರೆ ಮುಚ್ಚಾಕಿದ್ರು ಆಯ್ತದೆ. ಯಾಕ್ ಬೇಕು ನೀರು? ಸುಮ್ನೆ ವಾಟರ್ ಸಪ್ಲೈ ಎಷ್ಟು ಟ್ಯಾಂಕ್ ಇಲ್ಲಿ ತುಂಬೆ ಅಂತ ಸಂಜೆ ಗಂಟೆ ಹಿಡಿತಾರೆ. ನೀರ್ ಬಿಟ್ಟಿಲ್ಲ ಅಂದ್ರೆ ಪೈಪ್ ಹೊಡೆದಾಕ್ತಿವಿ, ಗಲಾಟೆ ಮಾಡ್ತೀವಿ. ನಾಳೆ ದಿನ ನಮ್ಗೆ ಹಂಗೆ ಅಂತ ಬಂದ್ ಯಾರು ಕೇಳಂಗಿಲ್ಲ. ಇಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಧರಣಿ ಕೂರ್ತೀವಿ. ನಾವು ಲಲಿತರು ಅಂತವ, ನಾವು SC ಅಂತ ನನ್ ಮೇಲೆ ನೀವು ಇಲ್ಲದ ಜಾಸ್ತಿ ಮಾಡ್ತಾರೆ. ನಮ್ ಮೇಲೆ ಏನು ಗೌರ್ಮೆಂಟ್ ಬರೋವೆಲ್ಲ ಸಪೋರ್ಟ್ ಮಾಡಕ್ಲ ನಮ್ಗೆ ಯಾವ್ದೋ ಒಂದು ಲಲಿತರು ಅಂತ ಎಲ್ಲ ಮುಚ್ಚಿಟ್ಟು ಬೇರೆ ಕಡೆಗೆ ಏನ್ ಮಾಡ್ತಾರ ಹೊರತು ನಮಗೆ ಮನೆ ಮುಂದೆ ಊರೊಳಗೆಲ್ಲ ಪೈಪ್ ನ ತೂತ ಮನೆ ಮುಂದೆಲೆ ಪೈಪ್ ಐತೆ. ನಾವು ಇಷ್ಟ ದಿನವರೆಗೂ ನೋಡ್ದೋ 10-15 ಮನೆಗ್ ನೀರ್ ಬರೋದಿಲ್ಲ. ಎಲ್ಲರಿಗೂ ಹೇಳೈತೆ. ಇನ್ನ ಪೈಪ್ ಇಂದು ತೂತ ಹೋಗ್ತಿವಿ. ಯಾರ್ ಬಂದ್ ಕೇಳ್ತಾರ ಕೇಳಿ ಸರ್. ನೀರ್ ಬರಲ್ಲ. ಬರ್ತಾರ ನೋಡ್ಕೊಂಡು ನೋಡ್ಕೊಂಡ್ ತಿರ್ಗಾಡ್ತಾರ ಹೊರ್ತು ಬಂದು ಅದೇನು ನೀರ್ ಗೊತ್ತಾವ ಇಲ್ವಾ, ಅವ್ರು ಎಲ್ಲಿಗೆ ಹೋಯ್ತಾರೆ ನೀರ್ಗೆ? ಎಲ್ಲ ವಾಟರ್ ಸಪ್ಲೈ ನೀರಲ್ಲಿ ಬಂದ್ ಮಾಡಾಕಿದೀವಿ. ಕೇಳೋಣ, ಬಂದು ನೋಡೋಣ ಅನ್ನೋದು ಯಾರು ಜವಾಬ್ದಾರಿ ತಗೊಂಡವ್ರ? ಕೊಟ್ಟಿದೀವಿ, ಲೆಟರ್ ಎಲ್ಲ ಬರ್ದು ಅರ್ಜಿನೆಲ್ಲ ಎಲ್ಲ ಕೊಟ್ಟಿದೀವಿ ಗ್ರಾಮ ಪಂಚಾಯತ್. ಅವರು ಗ್ರಾಮ ಪಂಚಾಯತ್ ಅವರು ಅರ್ಜಿ ಕೊಟ್ಟಿದೀವಿ, ಕಂಪ್ಲೇಂಟ್ ಮಾಡಿದೀವಿ. ಅವರು ಸಹ ನಮ್ಮ ಮೇಲೆ ಜವಾಬ್ದಾರಿ ತಗೊಂಡಿಲ್ಲ. ಯಾರ ಮಾತ್ರ ನೀರ್ ಬರ್ತಾವೆ, ಪೈಪ ತೂತ ಮಾಡೋದಂತ ಗ್ಯಾರಂಟಿ. ಯಾರಿಗೂ ಮತ್ತೆ ಒಂದ್ ಕಡೆ ಕಿತ್ಬಿಟ್ಟು ಜಾಯಿನ್ ಮಾಡ್ಬೇಕಾಯ್ತು. ಗ್ರಾಮ ಪಂಚಾಯತ್ ಹೋಗಿ ಧರಣಿ ಕೊಡ್ತೀವಿ. ಯಾರಿಗೂ ನೀರೇ ಬೇಡ, JJM ನೀರೇ ಬೇಡ, ವಾಟರ್ ಸಪ್ಲೈ ನೀರು ಅಷ್ಟೇ. ನಮ್ಮೇಲೆ ನಾವೇ ಸಾಯಣ ನೀರಿಲ್ದಲೇ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.